ಯಾರ ಕಮೆಂಟ್ನಾಗ ಹೇಳಿದ್ರೆ ಒಂದು ಓಪನ್ ಏರ್ನಾಗ ಬ್ಲಾಗ್ ಮಾಡ್ರಿ ಸೊ ನಾ ಗೇಮಿಂಗ್ ಚೇರ್ ಮತ್ತು ಹೆಡ್ಫೋನ್ ಏನು ತೊಗೊಂಡಿದ್ಲ ನಾ ಯಾರು ದ್ರಾಕ್ಷಿ ಪೈಲಾನ ತಿಂದ್ಬಿಟ್ಟೆ. ಸ್ವಲ್ಪ ಜನ ಕೇಳತ್ತೀರಿ ಲೈಕ್ ಯಾವ ಗೇಮ್ ಆಡ್ತೀರಿ ನೀವು ಸ್ಟ್ರೀಮ್ನಾಗ ಏನಂತ. ಟೇಬಲ್ ಬುಡಕ್ ಕುಂತ ಗ್ರೇಪ್ಸ್ ತಿನ್ನತ್ತೀರಿ. ಆಲ್ಮೋಸ್ಟ್ ಜನ ಏನು ಕಮೆಂಟ್ ಮಾಡತ್ತಿದ್ರಿ ಅಂತಂದ್ರೆ ನಿಮ್ದು ನ್ಯೂ ಇಯರ್ ಪ್ಲಾನ್ ಏನ್ರಿ, 2026 ವಿಲ್ ಬಿ ಮೈನ್, 2025 ವಿಲ್ ಬಿ ಮೈನ್ ಅಂತ. 2025 ಇಷ್ಟು ಜನ ಅದಂತೂ 12 ಆಗೈತಂದ್ರೆ ಯಾರು ಹೇಳವಲ್ರಿ. 12 ವಿಷಯ ಅಲ್ಲ 12 ಮಂತ್ ಅದ್ರ ಸಂಬಂಧ ಒಂದು ವಿಷಯ ಒಂದು. ಅಂಡ್ ಇದರ ಪ್ರೈಸ್ ಏನ್ರಿಪ್ಪ ಅಂತಂದ್ರೆ ನನ್ನ ಕಡೆ ಗೇಮಿಂಗ್ ಲ್ಯಾಪ್ಟಾಪ್ ಐತಿ ಅಂಡ್ ಇದು ಬಜೆಟ್ನಾಗ ಬೆಸ್ಟ್ ಅಂತಂದ್ರೆ ಇದ ನೋಡ್ರಿಪ್ಪ. ಅಂಡ್ ನಾ ಸನ್ಸೆಟ್ ಪರ್ಸನ್ ರೀಪ. ಯಾವ್ದಾಗ್ರಿಪ್ಪ ಅಂತಂದ್ರೆ ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲ ಅರ್ಚಿತಿದ್ದೀರಿ ಅಂತ ಅನ್ಕೊಂಡಿನಿ. ಅಂಡ್ ನಾವು ಕ್ರೂ ಮಸ್ತ್ ಜಿಂಗದೇವಿ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ನಾಗ ಏನು ಮಾಡತ್ತೀನಿಪ್ಪ ಅಂತ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ಸೊ ನಾನು ಗೇಮಿಂಗ್ ಚೇರ್ ಮತ್ತು ಹೆಡ್ಫೋನ್ ಏನು ತೊಗೊಂಡಿದ್ಲ ಅದ್ರ ಬಗ್ಗೆ ಹೇಳತ್ತೇನೆ. ಸ್ವಲ್ಪ ಲೈಕ್ ತೋರ್ಸಾತೇನೆ ನಿಮಗೆ, ಅದ್ರ ಬಗ್ಗೆ ಹೇಳತ್ತೇನೆ ಅಂದ್ರೆ ಇನ್ನೂ ಅಷ್ಟು. ಸೊ ಲೈಕ್ ತೋರಿಸ್ತೇನೆ ನಾನು ಗೇಮಿಂಗ್ ಚೇರ್ ಯಾವ್ದು ತೊಗೊಂಡಿನಿ, ಯಾವ್ದು ಕಂಪ್ನಿದೆ, ಏನೇನು ಪ್ರೊಸೀಜರ್ ಇತ್ತು, ಯಾವ್ದು ತೊಗೋಬೇಕು ಅನ್ಕೊಂಡಿದ್ದೆ, ಎಷ್ಟು ಬಜೆಟ್ನಾಗ ತೊಗೊಂಡೇನಿ ಅದನ್ನ ಹೇಳ್ತೇನೆ ಅಂತ. ಆಮೇಲೆ ಹೆಡ್ಫೋನದ್ದು ಹೇಳ್ತೀನಿ ಏನು ಅನ್ನೋದು. ಆ್ಯಂಡ್ ಅದು ಒಂದು ಸೀನ್ ಆಗಿತ್ತು, ಹೆಡ್ಫೋನ್ ತೊಗೊಂಡ ಒಂದು ದೊಡ್ಡ ಪಿಕ್ಚರ್ ಆಗಿತ್ತು, ಅದನ್ನು ನಿಮ್ಮ ಕೂಡ ಸ್ಟೋರಿ ಶೇರ್ ಮಾಡ್ತೇನೆ ಅಂತ. ಆ್ಯಂಡ್ ತೋರಿಸ್ತೇನೆ ನಾನು ಬರೀ ಲೈಟ್ಸ್ ಗೋ. ಆ್ಯಂಡ್ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಯೂಶ್ವಲಿ ಹಿಂಗಿರ್ತೈತಲ್ಲ ಸನ್ಸೆಟ್ ಪರ್ಸನ್, ಸನ್ರೈಸ್ ಪರ್ಸನ್ ಅಂತ. ಆ್ಯಂಡ್ ನಾ ಸನ್ಸೆಟ್ ಪರ್ಸನ್ ರೀಪ್ಪ. ಯಾವ್ದಾಗ್ರಿಪ್ಪ ಅಂತಂದರೆ ಸನ್ರೈಸ್ ಮುಂಜಾನೆ ಹೇಳ್ಬೇಕು. ಮುಂಜಾನೆ ಅಷ್ಟು ಜಲ್ದಿ ಎದ್ದು ಬಿಸಿಲು ನೋಡುವಷ್ಟಂತೂ ನಾವು ಅಷ್ಟು ಜಲ್ದಿ ಹೇಳೋದಿಲ್ಲ. ಈಗ ಸೂಟಿ ಐತಲ್ಲ ಅದ್ರ ಸಂಬಂಧ ಎದ್ದಿದ್ದು 3 ಗಂಟೆ, ಚಹಾ ಕುಡ್ದಿದ್ದು 4 ಗಂಟೆ, ಆಮೇಲೆ ಊಟ ಮಾಡಿದ್ದು 5 ಗಂಟೆ, ಬ್ಲಾಗ್ ಮಾಡತ್ತಿದ್ದೆ 5-5:30 ಆಗೈತಿ. ಈಗ ಸ್ಟಾರ್ಟ್ ಮಾಡೇ ನಾ ಬ್ಲಾಗ್. ಸೊ ನಾವೆದ್ದಾಗಂತೂ ಸಣ್ಣ ತಲೆ ಮೇಲೆ ಕುಂತಿದ್ದು ನೆತ್ತಿ ಮೇಲೆ 3 ಗಂಟೆಗೆ ಅಷ್ಟಕ್ಕೂ. ಆ್ಯಂಡ್ ಈಗ ಸಣ್ಣ ಮುಳುಗಾತೈತಿ. ಈಗ ನೋಡಕ್ಕೆ ಬಂದೇನೆ, ಅದು ಮನೆಯಿಂದ ಹೊರಗೆ ಹೋಗಿಲ್ಲ ಎಲ್ಲೂ. ಈಗ ಹಿತ್ಲಾಗಿಂದ ಸಣ್ಣ ನೋಡಕ್ಕೆ ಬಂದೇನೆ ರೀ ನಾ. ಇಲ್ಲಿ ನೋಡ್ರಿ ಹಿತ್ಲಾಗಿಂದ ಸಣ್ಣ ನೋಡಕ್ಕೆ ಬಂದೇನೆ. ಸೊ ದಿಸ್ ಈಸ್ ವೈ ಆಮ್ ಸನ್ಸೆಟ್ ಪರ್ಸನ್. ನೀವು ಕಮೆಂಟ್ನಾಗ ಹೇಳ್ರಿ ನೀವು ಸನ್ರೈಸ್ ಪರ್ಸನ್ನು, ಸನ್ಸೆಟ್ ಪರ್ಸನ್ನು, ಎದಕ್ಕೆ ಏನು ರೀಸನ್. ಹಂಗೆ ಯೂಶ್ವಲಿ ಸನ್ಸೆಟು ಚಲೋ ಇರ್ತೈತಿ, ಯಾಕಂದ್ರೆ ಚಲೋ ಇರ್ತೈತ್ರಿಪ್ಪ. ಸಂಜೆಗೆ ನೋಡಕ್ಕೆ ಸಿಗ್ತೈತಲ್ಲ ಜಲ್ದಿ ಮುಂಜಾನಂತೂ ಏನು ಹೇಳೋದಿರ್ದಿಲ್ಲ ಅದಕ್ಕೆ. ಆ್ಯಂಡ್ ಟನ್ ನೋಡ್ರಿ ಗೇಮಿಂಗ್ ಚೇರ್ ಮಸ್ತ್ ಐತೆ, ಆರಾಮ ಐತಿ. ವೈಟ್ ಕಲರ್ ಆ್ಯಂಡ್ ಇದ್ರಾಗ ಭಾಳ ಕಲರ್ ಅವೈಲೇಬಲ್ ಇತ್ತು. ಅಂದ್ರೆ ಡಿಪೆಂಡ್ಸ್, ಒಂದೊಂದು ಬ್ರ್ಯಾಂಡ್ನಾಗ ಒಂದೊಂದು ಬೇರೆ ಬೇರೆ ಕಲರ್ ಅದು ಇತ್ತು. ಆ್ಯಂಡ್ ನಂಗೆ ವೈಟ್ ಕಲರ್ ಬೇಕಿತ್ತು. ವೈಟ್ ಇಲ್ಲೈತೆ ನೋಡ್ರಿ, ಇಲ್ಲೇ ಐತಿ ವೈಟ್, ಇಲ್ಲೇ ಐತಿ. ನೆಕ್ಸ್ಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಆಗೈತಿ. ಇಟ್ಸ್ ನಾಟ್ ಲೈಕ್ ಟೋಟಲಿ ವೈಟ್ ಇಲ್ಲ, ಟೋಟಲಿ ಬ್ಲ್ಯಾಕು ಇಲ್ಲ, ವೈಟ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಆಗೈತೆ ನೋಡ್ರಿ. ಆ್ಯಕ್ಚುಲಿ ನಾ ರೆಡ್ ಹುಡುಕಿದೆ, ಕರೆ ರೆಡ್ ಔಟ್ ಆಫ್ ಸ್ಟಾಕ್ ಆಗಿತ್ತ, ಇದ್ದಿದ್ದಿಲ್ಲ. ಆಮೇಲೆ ಅನ್ನಿಸ್ತು ಇಲ್ಲ ನಂಗೆ ಫಸ್ಟಿಗೆ ನಂಗೆ ಬ್ಲ್ಯಾಕ್ ಏನು ಮಾತಾಡತ್ತೆ ನಂಗೆ ತಿಳಿಯೋದಿಲ್ಲ. ಫಸ್ಟಿಗೆ ನಂಗೆ ವೈಟ್ ಕಲರ ಬೇಕಾಗಿತ್ತು. ಬಟ್ ನಂಗೇನು ಅನಿಸ್ತ ವೈಟ್ ಕಲರ್ ಹೆಂಗೂ ಹೊಲಸಾಗ್ತಿತ್ತಲ್ಲ, ಅದರ ಸಂಬಂಧ ಇಲ್ಲೆಲ್ಲ ಹೊಲಸಾಗ್ತೈತಿ ಬೇಡ ಅಂತಂದ್ಬಿಟ್ಟೆ. ಅದಕ್ಕೆ ರೆಡ್ ಕಲರ್ ಹುಡುಕಿದೆ. ಯಾಕಂದ್ರೆ ರೆಡ್ ಕಲರ್ ಏನೋ ಸಮಥಿಂಗ್ ಸ್ಪೋರ್ಟಿ ಲುಕ್ ಕಾಣ್ತೈತಲ್ಲ ಹಿಂಗೆ ಗೇಮಿಂಗ್ ಚೇರ್ ಗತ್ಲೇನ. ಅದರ ಸಂಬಂಧ ರೆಡ್ ನೋಡಕ್ಕೆ ಹೋದೆ, ಅದು ಔಟ್ ಆಫ್ ಸ್ಟಾಕ್ ಆತ. ಆಮೇಲೆ ಏನು ಅನಿಸ್ತೆ ವೈಟ್ ಕಲರ ಸಿಕ್ತೆ, ಅದ್ರ ಸಂಬಂಧ ಟಿಕ್ ಅಂತ ಆರ್ಡ್ರ್ ಮಾಡಿದೆ, ಬಂತು. ಆ್ಯಂಡ್ ಹಿಂಗೆ ನೋಡ್ರಿ ಅಡ್ಜಸ್ಟೇಬಲ್ ಐತಿ. ಆ್ಯಂಡ್ ಇಲ್ಲಿ ಕಾಲ್ ಕಡೆ ಆ್ಯಂಡ್ ಇಲ್ಲಿ ಐತೆ ನೋಡ್ರಿ ಇಲ್ಲಿ ಗೇಮಿಂಗ್ ಚೇರ್. ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋಕೈತಿ. ಇನ್ನೊಂದೇನ್ರಿಪ್ಪ ಅಂತಂದ್ರೆ ಲೈಕ್ ಹಿಂದೆ ಎಷ್ಟು ಪುಷ್ ಆಗ್ತೈತೆ ಅಂತ ಅರೌಂಡ್ 180 ಡಿಗ್ರಿನೇ ಪುಷ್ ಆಗ್ತೈತದೆ. ಅದನ್ನೂ ಲಾಕ್ ಮಾಡ್ಬೋದು ನಿಮಗೆ. ಬೇಡಪ್ಪ ಹಿಂಗೆ ಸ್ಟೀಲ್ ಇರ್ಬೇಕಂದ್ರೆ ಅದನ್ನೂ ಲಾಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಫುಟ್ ರೆಸ್ಟ್ ಐತಿ. ಬೇಡ ಅಂತಂದ್ರೆ ಮತ್ತೆ ಒಳಗಿರ್ಬೋದು ಅದು ಹಿಂಗೈತೆ ನೋಡ್ರಿ. ಆ್ಯಂಡ್ ಯಾವ ಬ್ರ್ಯಾಂಡ್ರಿಪ್ಪ ಅಂತಂದ್ರೆ ಗ್ರೀನ್ ಸೋಲ್. ಇನ್ನೂ ಯೂಸ್ ಮಾಡಿಲ್ಲ ಇದೆ. ಯೂಸ್ ಅಂದ್ರೆ ಏನು ಸುಮ್ಮಂಗ ಕುಂದ್ರಾತೈತಿ, ಕರೆ ಇದ್ರ ಮೇಲೆ ಕುಂತದ್ದು ಇನ್ನೂ ಸ್ಟ್ರೀಮ್ ಅದು ಸ್ಟಾರ್ಟ್ ಮಾಡಬೇಕಲ್ಲ, ನೋಡೋಣಂತ. ಆ್ಯಂಡ್ ಇದರ ಪ್ರೈಸ್ ಏನ್ರಿಪ್ಪ ಅಂತಂದ್ರೆ ಇಲ್ಲಿ ಬರ್ದು ಹಾಕಿರ್ತೇನಂತ, ನಂಗೆ ನೆನಪಿಲ್ಲ ಎಷ್ಟಿತ್ತು ಎಕ್ಸಾಕ್ಟ್ಲಿ ಅಂತಂದೆ. ಯಾಕಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಬೇರೆ ವೆಬ್ಸೈಟಿಂದ ಆರ್ಡರ್ ಮಾಡತ್ತಿದ್ರೆ ಅರೌಂಡ್ ಎಷ್ಟೋ ಬೀಳತ್ತಿತ್ತದೆ. ಅವ್ರದ್ದು ವೆಬ್ಸೈಟಿಂದ ಮಾಡಿದರೆ ಅರೌಂಡ್ 500 ಸಮಥಿಂಗ್ ರುಪೀಸೇನೋ ಡಿಸ್ಕೌಂಟ್ ಆಗತ್ತಿತ್ತು. ಆ್ಯಂಡ್ ಲೇಟ್ ಬರ್ತೈತೆ ಅಂದಿದ್ರೆ ಅದಕ್ಕಿಂತ ಎಕ್ಸ್ಪೆಕ್ಟೆಡ್ ಡೇಟ್ಗಿಂತ ಜಲ್ದಿನ ಬಂದೈತಿ. ಸೊ ಹಿಂಗೈತೆ ನೋಡ್ರಿ, ಮಸ್ತ್ ಐತ್ಲ. ಆ್ಯಂಡ್ ಇದು ಚೇರ್ ತೊಗೊಳೋಕೆ ಪೈಲ ನಾ ಭಾಳಷ್ಟು ಇದ್ರ ಮೇಲೆ ರಿಸರ್ಚ್ ಮಾಡಿದೆ, ಯಾವ್ದು ಬೆಸ್ಟ್ ಐತಿ ಗೇಮಿಂಗ್ ಚೇರ್, ಅಷ್ಟ ಬಜೆಟ್ ಅಂತ.
ಸ್ಟಾರ್ಟಿಂಗ್ ನಂದು ಬಜೆಟ್ 5000 ಸಮಥಿಂಗ್ ಇತ್ತು ಚೇರ್ ಮೇಲೆ, ಮತ್ತು ಆಮೇಲೆ ಅನ್ನಿಸ್ತು ಅಷ್ಟ್ರಾಗಂತೂ ಯಾವುದು ಚಲೋ ಅನ್ನಿಸ್ಲಿಲ್ಲ. ಆಮೇಲೆ ಬಜೆಟ್ 11000 ಆತ, 12000 ಆತ. ಆ್ಯಂಡ್ ಇದು ಬಜೆಟ್ನಾಗ ಬೆಸ್ಟ್ ಅಂತಂದ್ರೆ ಇದೆ ನೋಡ್ರಿಪ್ಪ, ಗ್ರೀನ್ ಸೋಲ್. ಸೊ ಇದ್ರಾಗೆಲ್ಲ ಫೀಚರ್ ಐತಿ. ಆಮೇಲೆ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಇದ್ರಾಗ ಮಸಾಜರ್ ಐತಿ, ಇಲ್ಲಿ ಬೆನ್ ಕಡೆ ಬ್ಯಾಕ್ ಕಡೆ. ಇದ್ರಾಗ ಮತ್ತು ಬೇರೆ ವೇರಿಯಸ್ನೂ ಅದಾವೆ ಅದ್ರಾಗ. ಮತ್ತು ಪ್ರೋ ವರ್ಜನ್ ಐತಿ, ಪ್ರೋ ಏನೇನೋ ಅದಾವೆ. ಸ್ಟಾರ್ಟಿಂಗ್ ನಂಗೆ ಬೇರೆ ಅದು ಅಷ್ಟು ಪಸಂದ್ ಬಂದಿಲ್ಲ. ಆಮೇಲೆ ಅದ್ರದ್ದು ಭಾಳ ರಿವ್ಯೂ ನೋಡಿದ್ದೇನಾ, ಇದೆ ನೋಡ್ರಿಪ್ಪ, ಗುಡ್. ಇದು 30 days ರಿಪ್ಲೇಸ್ಮೆಂಟು ಸಮಥಿಂಗ್ ಐತಿ. ನಿಮಗೆ ಪಸಂದ್ ಬಂದಿಲ್ಲಪ್ಪ, ಆರ್ಡ್ರ್ ಮಾಡಿದ ಕೂಡಲೇ ನಿಮಗೆ ಪಸಂದ್ ಬಂದಿಲ್ಲ, ನಿಮ್ಗೆ ಕಂಫರ್ಟಬಲ್ ಅನಿಸಿಲ್ಲ ಅಂತಂದ್ರೆ ವಾಪಸ್ ರಿಟರ್ನು ಹಾಕ್ಬೋದು. ಆ್ಯಂಡ್ ಹಿಂಗೆಲ್ಲ ಸೀನ್ ಐತಿ ನೋಡ್ರಿ. ವೈಟ್ ಕಲರ್ ಐತಲ್ಲ, ಅದರ ಸಂಬಂಧ ಅದನ್ನು ಕವರ ತೆಗ್ದಿಲ್ಲ ನಾ ಇನ್ನೂ ಮಟ್ಟ ಹಿಂಗೆ ಐತೇನೆ. ಜಸ್ಟ್ ಇಂಡಿಯನ್ ಫ್ಯಾಮ್ಲಿ ಥಿಂಗ್ಸ್ ಅಂತಾರಲ್ಲ, ಹಂಗಾಗೈತೆ ರೀ ಅದು. ಸೊ ಹೆಡ್ಫೋನ್ ಇಲ್ಲ ಐತೆ ನೋಡ್ರಿ ಇಲ್ಲಿ. ಇದು ನಮ್ದು ಗೇಮರ್ ಫ್ರೆಂಡ್ಸ್ ಬೇರೆಯವರಿಗೆಲ್ಲ ಸಜೆಷನ್ ಲೈಕ್ ಕೇಳಿದ ಕೂಡ ಅವ್ರು ಅಂತಂದ್ರೆ ಇದು ಚಲೋ ಐತಂತ. ಆಲ್ಮೋಸ್ಟ್ ಒಂದು 2-3 ಜನ ಅಂದ್ರೆ ಇದು ಬೆಸ್ಟ್ ಐತಂತ ಅದಕ್ಕೆ ತೊಗೊಂಡಿದ್ದೆ. ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷನ್ ಏನಲ್ಲ, ಜಸ್ಟ್ ಹೇಳತ್ತೇನೆ ನಾ ಯಾವ್ದು ಪರ್ಚೇಸ್ ಮಾಡೇನಂತ. ಇನ್ನೂ ಯಾವಾಗ ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡ್ತೇನಲ್ಲ ಅವಾಗ ಗೊತ್ತಾಗ್ತೈತಿ. ಹಿಂಗಿಂದ ತೋರಿಸ್ತಾಡ್ರಿ. ಇದು 2 ಎಕ್ಸ್ಟ್ರಾ ಕೊಟ್ಟಾರೆ. ಇದು ಇನ್ನೂ ಕ್ಲೀನ್ ಮಾಡ್ಬೇಕಾಗೈತ್ರಿಪ್ಪ, ಎಲ್ಲ ಹೆಂಗಾಗೈತೆ ನೋಡ್ರಿ. ಫುಲ್ ಒಂದು ಕೈಲೇ ಬ್ಲಾಗ್ ಮಾಡತ್ತೀನಿ, ಒಂದು ಕೈಲಿದೆ. ದಿಸ್ ಈಸ್ ವಯರ್ಡ್, ನಾಟ್ ಬ್ಲೂಟೂತ್. ಆ್ಯಂಡ್ ಇದು ಇಲ್ಲಿ ಇಡ್ತೇನಂತೆ. ಇದು ಬಿಡ್ತಿತ್ತು ಇದು ಹೆಡ್ಫೋನ್ ಆತ. ಇದು ಎಕ್ಸ್ಟ್ರಾ ಮೈಕ್ ಕೊಟ್ಟಾರ, ಅಂದ್ರೆ ನಿಮಗೆ ಬೇಕಂದ್ರೆ ಯೂಸ್ ಮಾಡ್ಬೋದು. ಇದಕ್ಕೆ ಅಟ್ಯಾಚ್ ಮಾಡಿ ಇಲ್ಲಾಂದ್ರೆ ಬಿಡ್ಬೋದು, ಆ ಟೈಪ್ ಐತಿ. ಇದನ್ನು ತೋರಿಸ್ತೀನಿ ಬರ್ರಿ. ಆ್ಯಂಡ್ ಇದು 2 ಎಕ್ಸ್ಟ್ರಾ ಕೊಟ್ಟಾರ ಬಾಕ್ಸ್ನಾಗ. ದಿಸ್ ಈಸ್ ದ ಮೇನ್ ಹೆಡ್ಫೋನ್. ಲೆಫ್ಟ್ ರೈಟ ಬರ್ದಾರಿಲ್ಪ. ಹಾಂ, ದಿಸ್ ಈಸ್ ಲೆಫ್ಟ್, ದಿಸ್ ಈಸ್ ರೈಟ್. ಬ್ಲೂಟೂತ್ ಅಲ್ಲ ರೀ, ಇದು ವಯರ್ಡ್ ಹೆಡ್ಫೋನ್. ಇಲ್ಲಿ ಸೈಜಿಗೂ ಅಡ್ಜಸ್ಟ್ ಮಾಡ್ಕೋಬೋದ. ಆ್ಯಂಡ್ ಅದ್ರ ಜೊತೆ ಒಂದು ಮೈಕ್ ಕೊಟ್ಟಾರ ಎಕ್ಸ್ಟ್ರಾ. ಬೇಕಂತಂದ್ರೆ ಕನೆಕ್ಟ್ ಮಾಡ್ಬೋದ, ಬೇಡ ಅಂತಂದ್ರೆ ಹಂಗೆ ಯೂಸ್ ಮಾಡ್ಬೋದು. ನಂಗೆ ಅದು ಕೂದಲಾನೆ ಕಾಣವಲ್ದು. ಯಾರ ಕಮೆಂಟ್ನಾಗ ಹೇಳಿದ್ರೆ ಒಂದು ಓಪನ್ ಏರ್ನಾಗ ಬ್ಲಾಗ್ ಮಾಡಿರಿ, ರೀಲ್ಸ್ ಮಾಡಿರಿ ಅಂತ, ಅದರ ಸೌಂಡ್ ಮಾಡಿ. ಹೆಂಗೂ ಫ್ರೆಶ್ ಹೇರ್ ಕಟ್ಲ, ದಟ್ಸ್ ವೈ. ನಂದು ಇದು ಬ್ಲಾಗ್ ಮಾಡಬೇಕಾರೆ 2 ಸಲ ಸ್ಟೋರೇಜ್ ಫುಲ್ ಆತ. ಒಂದು 4 ಆ್ಯಪ್ಸ್ ಡಿಲೀಟ್ ಮಾಡಿದೆ, ಆಮೇಲೆ ಏನೇನೋ ಡಿಲೀಟ್ ಮಾಡಿ ಬಂದೇರಿ. ಬಟ್ ಐಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಹಿಂಗೈತೆ ನೋಡ್ರಿ. ಹಲೋ ಮಸ್ತ್ ಐತ್ಲಾ. ಆ್ಯಂಡ್ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಸ್ವಲ್ಪ ಜನ ಕೇಳತ್ತೀರಿ ಲೈಕ್ ಯಾವ ಗೇಮ್ ಆಡ್ತೀರಿ ನೀವು ಸ್ಟ್ರೀಮ್ನಾಗ ಏನಂತ. ಸೊ ಕಮೆಂಟ್ನಾಗ ಹೇಳ್ರಿ ನಿಮಗೆ ಯಾವ್ದು ಗೇಮ್ ನೋಡ್ಬೇಕಂತ ಇಂಟ್ರೆಸ್ಟ್ ಐತಿ ಏನನ್ನೋದು. ಸೊ ಆಡಿಯನ್ಸ್ ಯಾರು ಡಿಮಾಂಡ್ ಮಾಡ್ತಾರೆ ಅದ್ರ ಮೇಲೆ ಏನನ್ನೋದು ಕಮೆಂಟ್ನಾಗ ಹೇಳ್ರಿ ನಂಗೆ. ಆ್ಯಂಡ್ ಇದ್ರದ್ದು ಹೆಡ್ಫೋನ್ ಇತ್ತು ಪ್ರೈಸ್ ಏನ್ರಿಪ್ಪ ಅಂತಂದ್ರೆ ನಂಗೆ ನೆನಪಿಲ್ಲ. ಆ್ಯಕ್ಚುಲಿ ಬಂದು ತರಿಸಿನ ಭಾಳ ದಿನ ಆಗ್ತಿದೆ. ಇನ್ನೂ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೋಡ್ಬೇಕು. ಜನವರಿದಿಂದ ಸ್ಟಾರ್ಟ್ ಮಾಡ್ಬೋದು ಮೋಸ್ಟ್ ಪ್ರಾಬಬ್ಲಿ. ಆ್ಯಂಡ್ ಇದ್ರ ಮೇಲೆ 10,000 ಅಂತ ಬರ್ದೈತಿ. ಬಟ್ ಅದು ನಾ ತರಿಸಿದ್ದ ಲೈಕ್ ಇಲ್ಲಿ ಹಾಕಿರ್ತೇನೆ ನೋಡ್ರಿ ಪ್ರೈಸ್ ಎಷ್ಟಂತ, ಇಷ್ಟೇನ ತರಿಸೈತಿ. ಸೊ ಇದು ಹೆಡ್ಫೋನ್ ಆರ್ಡರ್ ಮಾಡಿದ ಒಂದೇನೋ ಪಿಕ್ಚರ್ ಆಗಿತ್ತು, ಯಾರ್ದೋ ಬೇರೆಯವ್ರ ಹೆಸರು ಮೇಲೆ ಬಂದಿತ್ತು ಬಿಲ್ ಅದೇ. ಆ್ಯಂಡ್ ಅವ್ರೇನೋ ಮೇ ಬಿ ಅದು ಡ್ಯಾಮೇಜ್ ಆಗಿತ್ತು, ಅದು ರಿಪ್ಲೇಸ್ ಮಾಡಕ್ಕೆ ಹಾಕಿದ್ದೆ ನಮಗೆ ಬಂದಿತ್ತು. ಅದು ಭಾಳ ಏನೋ ಡ್ಯಾಮೇಜ್ ಆಗಿತ್ತು ರೀ. ಅದು ಸೌಂಡ್ ಏನೋ ಒಂದು ಸೈಡ್ ಕೇಳತ್ತಿದ್ದಿದ್ದಿಲ್ಲ. ಆಮೇಲೆ ಇಲ್ಲೇನೋ ಇತ್ತು ಸೈಡ್ ಏನೋ ಲೈಕ್ ಸಮಥಿಂಗ್ ಏನೋ ಸ್ಕ್ರ್ಯಾಚ್ ಬಿದ್ದಿತ್ತು ನೆನಪಿಲ್ಲ. ಅದಕ್ಕೆ ಮತ್ತೆ ವಾಪಸ್ ಅದನ್ನು ರಿಟರ್ನ್ ಹಾಕಿ ಮತ್ತೆ ಇನ್ನೊಂದ್ಸಲ ಆರ್ಡರ್ ಮಾಡ್ತೆ. ಆ್ಯಂಡ್ ಇಷ್ಟೆಲ್ಲ ಸೀನ್ ಆದ್ಮೇಲೆ ಬಂತು. ಸೊ ಇದರ ಸ್ಟೋರಿ ಅದು ಸ್ವಲ್ಪ ದೊಡ್ಡದಿತ್ತು ಸ್ಟೋರಿ, ನಾ ಲಾಂಗ್ ಸ್ಟೋರಿ ಶಾರ್ಟ್ನಾಗ ಹೇಳಿದೆ. ಆ್ಯಂಡ್ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾಗೈತಿ ಫುಲ್. ಇಲ್ಲ ನೋಡ್ರಿ ಏನೇನೆಲ್ಲ ಇಲ್ಲೇ ಒಗೆದ್ಬಿಟ್ಟೆನ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಆ್ಯಂಡ್ ಇಲ್ಲೇನೂ ಲೈಟ್ಸ್ ಅದು ಫಿಕ್ಸ್ ಮಾಡೈತಿ, ಗೊತ್ತಿರ್ಬೋದು ನಿಮ್ಗೆ. ಒಂದು ಟ್ಯಾಪ್ ಮಾಡ್ಬೇಕು. ಸೊ ಇಲ್ಲೇನೂ ಲೈಟ್ ಅದು ಹಿಂಗೈತಿ. ಆ್ಯಂಡ್ ಐ ಆಮ್ ನಾಟ್ ಅ ಪಿಕಾಚು ಫ್ಯಾನ, ಬಟ್ ನನ್ನ ಕಡೆ ನೋಡ್ರಿ ಪಿಕಾಚುದು ಡಾಲ್ ಐತಿ. ಆಮೇಲೆ ಚೋಟು ಸಹ ಕೀಚೇನ್ ಐತಿ. ಇಲ್ಲಿ ನೋಡ್ರಿ ಚಾರ್ಜರು ಪಿಕಾಚುದು ಐತಿ. ಸೊ ಐ ಆಮ್ ನಾಟ್ ಅ ಪಿಕಾಚು ಫ್ಯಾನ್, ಬಟ್ ಎವ್ರಿ ಟೈಮ್ ಐ ಹ್ಯಾಂಡ್ ಅಪ್ ಬೈಯಿಂಗ್ ಪಿಕಾಚು ಥಿಂಗ್ಸ್. ಐ ಡೋಂಟ್ ನೋ. ಎಲ್ಲ ಸೈಡಿಗೆ ಇಡೋಣ. ಹೆಂಗೆ ಒಗ್ದೆ ನೋಡ್ರಿಪ್ಪ, ನಾ ಎಲ್ಲ ಕಿಮ್ತಿ ಚೀಸ್ ಹೆಂಗೆ ಒಗ್ದೆ ನೋಡೋಣ ಇಲ್ಲಿ. ಸೊ ನಾ ಯಾವ್ದು ಪಿ ಸಿ ಅದು ಏನು ಬಿಲ್ಡ್ ಮಾಡತ್ತಿಲ್ಲ ಇಲ್ಲೇ. ನನ್ನ ಕಡೆ ಗೇಮಿಂಗ್ ಲ್ಯಾಪ್ಟಾಪ್ ಐತಿ. ನಾ ಫಸ್ಟ್ ಇದು ಲ್ಯಾಪ್ಟಾಪ್ ತೊಗೊಳ್ಳೋದು ಪರ್ಪಸ್ ಗೇಮಿಂಗ್ ಸಂಬಂಧ ಅಂತಾನೆ, ಸ್ಟ್ರೀಮ್ ಮಾಡ್ಬೇಕಂತಾನೆ ಇದು ಲ್ಯಾಪ್ಟಾಪ್ ತೊಗೊಂಡಿದ್ದೇನೆ. ಸೊ ದಿಸ್ ಈಸ್ ಆಸಸ್ ಟಫ್ F15 ಲ್ಯಾಪ್ಟಾಪ್. ನಿಮಗೆ ಗೊತ್ತಿರ್ಬೋದು, ನೋಡಿರ್ತೀರಿ ಅನಿಸ್ತೈತಿ. ಅದನ್ನೂ ಹೆಂಗಿಟ್ಟೆ ನೋಡ್ರಿಪ್ಪ ಇಲ್ಲ. ಸೊ ಲೈಕ್ ನೋಡ್ರಿ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ಇದನ್ನೇ ಯೂಸ್ ಮಾಡ್ತಾರೆ, ಲೈಕ್ ಆಸಸ್ ಗೇಮಿಂಗದ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ. ಇಲ್ಲೈತೆ ನೋಡ್ರಿ ಆಸಸ್ ಟಫ್ ಗೇಮಿಂಗ್ F15. ಅದಕ್ಕೂ ಏನೇನೋ ಸ್ಟಿಕ್ಕರ್ ಅದು ಹಚ್ಚಿನ. ಆ್ಯಂಡ್ ಅದು ಸ್ವಲ್ಪ ತೊಡಬಹುತ್ತೇನೋ ಪ್ರಾಬ್ಲಮ್ ಆಗೈತಿ, ಅದನ್ನು ರಿಪೇರ್ ಮಾಡಿಸ್ಬೇಕಾ ನೋಡ್ಬೇಕು. ಅದು ಏನೋ ಸೀನ್ ಐತಿ. ಆ್ಯಂಡ್ ದ್ಯಾಟ್ಸ್ ಇಟ್. ಇಲ್ಲಂದ್ರೆ ಇಲ್ಲೇನಾರು ಹೆಲ್ಮೆಟ್ ಹಾಕ್ಬೇಕಂತ ನೋಡಾತೀನಿ. ಹೆಲ್ಮೆಟದ ವಾಲ್ ಮೌಂಟ್ ತರಿಸ್ಬೇಕಾಗೈತಿ. ಅದನ್ನು ತಂದಂದ್ರೆ ಇದಾತಂದು ಮುಗಿತ. ಇಲ್ಲೇನು ಲೈಟ್ ಐತಿ ಎಲ್ಲ
ಎವ್ರಿಥಿಂಗ್ ಈಸ್ ಸೆಟ್. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಮೋಸ್ಟ್ ಪ್ರೊಬೆಬ್ಲಿ ಇದೆ ಹಿಂಗೆ ಚಂದ ಕಾಣತಿತ್ತು, ಹಂಗೆ ಚಂದ ಕಾಣತಿತ್ತು. ಎನಿವೇಸ್, ಸೊ ಆಲ್ಮೋಸ್ಟ್ ಜನ ಏನು ಕಮೆಂಟ್ ಮಾಡತ್ತಿದ್ರಿ ಅಂತಂದ್ರೆ ನಿಮ್ದು ನ್ಯೂ ಇಯರ್ ಪ್ಲ್ಯಾನ್ ಏನ್ರಿ, ನಿಮ್ದು ನ್ಯೂ ಇಯರ್ ಪಾರ್ಟಿ ಸೀನ್ ಏನೈತಿ, ಎಲ್ಲಿ ಹೊಂಟಿರಿ, ಯಾವ ಕ್ಲಬ್, ಹುಬ್ಳಿಗೆ ಹೊಂಟಿರಿ, ಬೆಂಗಳೂರು ಹೊಂಟಿರಿ, ಗೋವಾ ಹೊಂಟಿರಿ, ಪಬ್ ಕ್ಲಬ್ ಅದು ಇದು ಅಂತ. ಸೊ ನಥಿಂಗ್. ಇವತ್ತು ಎಷ್ಟು ತಾರೀಕು ಅಂತಂದ್ರೆ 31st ಡಿಸೆಂಬರ್, ನಾಳೆ ನ್ಯೂ ಇಯರ್. ಏನೂ ನಮ್ದೇನು ಪ್ಲ್ಯಾನ್ಸ್ ಇಲ್ಲ. ಅದು ಬಿಟ್ಟು ಸರಿ, ಸೊ ಗುಡಿಗೆ ಹೋಗ್ಬೇಕು. ಹೋದ್ರೆ ನಮ್ದು ಇದೆ ನ್ಯೂ ಇಯರ್ ಅಲ್ಲ, ಆ್ಯಕ್ಚುಲಿ ನಮ್ಮ ನ್ಯೂ ಇಯರ್ ಅಂತಂದ್ರೆ ಯುಗಾದಿ. ಸೊ ಇನ್ನು ಕ್ಯಾಲೆಂಡರ್ ಚೇಂಜ್ ಆಗತ್ತೈತೆ ಅಷ್ಟೇ, ಬಾಕಿ ಏನಿಲ್ಲ. ನಮ್ದ್ರಾಗ ನಾವು ಏನಾರು ಚೇಂಜ್ ಮಾಡ್ಬೇಕು ಅಷ್ಟೇ. ಎವ್ರಿ ಡೇಸ್ ನ್ಯೂ ಇಯರ್ ಹಂಗೆ ನೋಡಿದ್ರೆ ನೀವು ನ್ಯೂ ಇಯರ್ ಸಂಬಂಧ ವೇಟ್ ಮಾಡ್ಬೇಕಂತಿಲ್ಲ, ಸಮಥಿಂಗ್ ನ್ಯೂ ಸ್ಟಾರ್ಟ್ ಮಾಡಕ್ಕೆ. ಸೊ ಇಷ್ಟೈತೆ ನೋಡ್ರಿ. ಆಮೇಲೆ ಅದು ರೀಲ್ಸ್ನಾಗ ಭಾಳ ಬರತೈತಿ 12 ಗ್ರೇಪ್ಸ್ ಕುಂತ ತಿನ್ನೋ ಟೇಬಲ್ ಬಿಡಕ್ಕೆ. ಅದನ್ನ ನಾ ಮತ್ತು ನಮ್ಮ ಅಣ್ಣ ಅಂತೂ ಟ್ರೈ ಮಾಡತೈತಿ. ನೋಡೋಣ ಟೇಬಲ್ ಅಂದ್ರೆ ಈಗ ಫುಲ್ ಇದೆ, ಹೊಸದೈತಲ್ರಿ. ಇದ್ರ ಕೆಳಗೆ ಕುಂತ 12 ಗ್ರೇಪ್ಸ್ ತಿನ್ನೋಣಂತ, ನೋಡೋಣಂತ. ಅದನ್ನ ನೋಡೋಣ 2026ನಾಗ ಅದು ಕರೆ ಆಗ್ತೈತೋ ಏನಾಗ್ತೈತಂತೆ. 2000 years later. ಅಂಡ್ ಗೈಸ್, ನಾ ಅಂದಿದ್ದೆಲ್ಲ ನ್ಯೂ ಇಯರ್ ಪ್ಲಾನ್ ನಮ್ದೇನಂತ. ನ್ಯೂ ಇಯರ್ ಪ್ಲಾನ್ ಏನೂ ಇಲ್ಲ. ಆ್ಯಂಡ್ 12 ಗ್ರೇಪ್ಸ್ ತಿನ್ನತೈತಿ. ಟೇಬಲ್ ಬುಡಕ್ ಕುಂತ 12 ಗ್ರೇಪ್ಸ್ ತಿನ್ನತೈತಿ. ಆ್ಯಂಡ್ ಒಂದೇನೇನೋ ವಿಶ್ ಮಾಡ್ಕೊಳತೈತಿ. ನೋಡೋಣ 12 ಗ್ರೇಪ್ಸ್ 12 ವಿಶ್ ಮಾಡೋಣಂತ. 2026 ಟ್ರೂ ಆದ್ರೆ ಸಾಕ್ರಿಪ್ಪ. ಮ್ಯಾನಿಫೆಸ್ಟಿಂಗ್ ಗೈಸ್. ಯಾರು ಭಾಳ ಎಕ್ಸೈಟೆಡ್ ಅದೇನು ಪಾಠ. ಹಿಂಗೆ ಒಂದು ವಿಶ್ ಮಾಡ್ಬೇಕಾ, ಒಂದು ತಿನ್ಬೇಕು, ಒಂದು ವಿಶ್ ಮಾಡ್ಬೇಕು. ಸೊ ಒಂದ್ಸಲ ಪ್ರಾಕ್ಟೀಸ್ ಮಾಡ್ತೇನಂತೆ. ಆ್ಯಂಡ್ ನಾ ಸ್ವಲ್ಪ ಇಲ್ಲಿ ಪೇಪರ್ನಾಗ ಬರ್ದಿಟ್ಕೊಂಡೆ. ಒಂದು ತಿನ್ಬೇಕಾ, ನಮ್ಮ ಅಣ್ಣ ಪ್ರಾಕ್ಟೀಸ್ ಹೊಡ್ಕೊಂಡಾಗ ಬರತೈತೆ ನನಗೆ. ಒಂದ್ಸಲ ಪ್ರಾಕ್ಟೀಸ್ ಮಾಡ್ತೇನೆ, ಯಾಕಂದ್ರೆ ಒಮ್ಮೆ ಆಮೇಲೆ ನೆನಪಾರಿಲ್ಲ. 12 ಇದಾಗಬಾರ್ದು. ಪ್ರಾಕ್ಟೀಸ್ ವೇಟ್. ನಂಗಾರ ಟೆನ್ಷನ್ ಆಗತ್ತಿದ್ರಿಪ್ಪ ಅದ್ರ ಸಂಬಂಧ. ಟೆನ್ಷನ್ ಮತ್ತು ಎಕ್ಸೈಟ್ಮೆಂಟ್ ಅದ್ರ ಸಂಬಂಧ ಎಲ್ಲಿ ನೆನಪಾರ್ಬಾರ್ದು. ಅದು ಮತ್ತೆ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡತ್ತೀನಿ. ಹಿಂಗೆ ಬೆಡ್ಕೋಬೇಕ, ಲೈಕ್ ತಿನ್ಬೇಕಾ ಬೆಡ್ಕೋಬೇಕ. ಇಷ್ಟು ಎಕ್ಸೈಟ್ಮೆಂಟ್, ಇಷ್ಟು ನರ್ವಸ್, ಇಷ್ಟು ಟೆನ್ಷನ್ ಎಷ್ಟಾಗತ್ತಿತ್ರಿಪ್ಪ ಅಂತಂದ್ರೆ ನನಗೆ ನನ್ನ ಸೆಮೆಂಡ್ ಎಕ್ಸಾಮ್ನಾಗ ಹೋಗಿಲ್ಲ, ಅಷ್ಟು ಟೆನ್ಷನ್ ಆಗತ್ತೈತೆ ನಂಗೆ. ಅದು ಎಷ್ಟೇ ಸೆಕೆಂಡ್ ಅಂತ್ರಿಪ್ಪ ಅಂದ್ರೆ 36 ಸೆಕೆಂಡ್ಸ್ನಾಗ ತಿನ್ಬೇಕಂತೆ 12 ಗ್ರೇಪ್ಸ್. ಹೆಂಗಿರ್ತೈತ್ರಿಪ್ಪ ಅಂತಂದ್ರೆ ನಮ್ಮ ಅಣ್ಣ ಒಟ್ಟು ಹಚ್ಚಂತೇಳಿ. ಆ್ಯಂಡ್ ಹೆಂಗಿರ್ತೈತ್ರಿಪ್ಪ ಅಂತಂದ್ರೆ 12 ಗ್ರೇಪ್ಸ್ ತಗೋಬೇಕಾ, ಟೇಬಲ್ ಮೇಲೆ ಕುಂದಿರ್ಬೇಕಾ. ಕರೆಕ್ಟ್ ನ್ಯೂ ಇಯರ್ 12 ಗಂಟೆ ಆಕೈತಲ್ಲ, ಒಂದು ತಿನ್ಬೇಕಾ ಬೆಡ್ಕೋಬೇಕಾ, ಮತ್ತೆ ತಿನ್ಬೇಕಾ ಬೆಡ್ಕೋಬೇಕಾ. ಹಂಗೆ 12 ತಿನ್ಬೇಕಾ, 12 ಗ್ರೇಪ್ಸ್ 12 ವಿಷ. ಇಫ್ ಇನ್ ಕೇಸ್ ನಿಮಗೆ 12 ಗ್ರೇಪ್ಸ್ 12 ವಿಷ ಇಲ್ಲಪ್ಪ ಅಂತಂದ್ರು, ಅಟ್ಲೀಸ್ಟ್ ನಿಮ್ಗೆ ಯಾವ್ದು ಒಂದ ವಿಷ ಇತ್ತಂದ್ರು 1 ವಿಷ 12 ಸಲ ಅನ್ಕೊಂತ ನೀವು 12 ಗ್ರೇಪ್ಸ್ ತಿನ್ಬೇಕು. ಆ್ಯಂಡ್ ಹಂಗೆ ಸೀನ್ ಐತ್ರಿ. ಅದ ಆಲ್ಮೋಸ್ಟ್ ಭಾಳ ಜನದ ವರ್ಕ್ ಆಗೈತಿ ಆ್ಯಂಡ್ ಭಾಳ ಜನದ ವರ್ಕ್ ಆಗಿಲ್ಲ. ಡಿಪೆಂಡ್ಸ್ ನೀವು ಎಷ್ಟು ಮನಸ್ಸಿಂದ ಎಷ್ಟು ನೀವು ಮ್ಯಾನಿಫೆಸ್ಟ್ ಮಾಡಿ, ನೀವು ಎಷ್ಟು ಇಂಟೆನ್ಷನ್ಲಿ ವಿಶ್ ಮಾಡ್ತೀರಲ್ಲ ಪಕ್ಕ ಆಕೈತಿ. 12 ವಿಷ ಅಲ್ಲ 12 ಮಂತ್. ಅದ್ರ ಸಂಬಂಧ 1 ವಿಷ ಇನ್ನೂ 6 ನಿಮಿಷ ಐತಿ. ಆಗ್ಲೇ ಬಂದ್ ಕುಂದ್ಬಿಟ್ಟೆ ನಾನು ಮಣ್ಣ ಅವೆಲ್ಲೋ ಎದ್ದು ಹುಡುದ ಮತ್ತೆ ಬ್ಲಾಗ್ ಮಾಡಕ್. ಕರೆಕ್ಟ್ 12 ಆದ್ಕೂಳೆ ಹೇಳಿ ಸಚ್ಚಿ, ಕರೆಕ್ಟ್ 12. ನನ್ ಕಣ್ಣ ಕಾಣುವಲ್ಲು. ಬರತ್ತೆ ಟೈಮ್. ಹೇಳಿ 5 4 3 2 1. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನಾ 2 ದ್ರಾಕ್ಷಿ ಪೈಲಾನ ತಿಂದ್ಬಿಟ್ಟೆ. ಲಾಸ್ಟ್ನೇದ್ 2 ಏನೋದಲ್ಲ, ಇಂಪಾರ್ಟೆಂಟ್ ಜಂಬಲ್ ಮಾಡಿಬಿಟ್ಟೆ. ನಾ ಲಾಸ್ಟ್ನೇದ್ 2 ಜಂಬಲ್ ಮಾಡ್ಬಿಟ್ಟೇನಿ. ದ್ರಾಕ್ಷಿ ಖಾಲಿ ಆಗ್ಬಿಟ್ಟೈತಿ. ಇನ್ನೂ 3 ನಿಮಿಷ ಮಾತಾಡ. ಓದಿದೆ ನಡಿ. ಅಯ್ಯೋ ಪಿಕ್ಚರ್ ಆತಿರಿಪ್ಪ. ಎನಿವೇಸ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸೊ ಹ್ಯಾಪಿ ನ್ಯೂ ಇಯರ್. ನಿಮಗ ನಿಮ್ ಫ್ಯಾಮಿಲಿಗೆ ಎಲ್ಲಾರು ಖುಷಿಯಿಂದ ಇರ್ರಿ, ಫುಲ್ ಧೂಮ್ಧಾಮ್ ಇರ್ರಿ. ಬಾರು ಯಾರ್ಯಾರು ನಮಗ್ ಕೆಟ್ಟದ್ ಬಯಸಿರ ಅವ್ರು ನಿಮಗೂ ಕೆಟ್ಟದ್. ಅಂಡ್ 12 ಗ್ರೇಪ್ಸ್ 12 ಏನದ 12 ಗ್ರೇಪ್ಸ್ ಚಾಲೆಂಜ್ ಅಲ್ಲ. 12 ಗ್ರೇಪ್ಸ್ 12 ವಿಶಸ್ ಅದ್ ಕಂಪ್ಲೀಟ್ ಮಾಡೇವ್ ನಾವು. ಅಂಡ್ ಲಾಸ್ಟ್ ಇರತ್ತೆ ದ್ರಾಕ್ಷಿ ಉಳಿತ, ವಿಶ್ ಖಾಲಿ ಆತ. ದ್ರಾಕ್ಷಿ ಉಳಿತೇನೆ ಹಪ್ಪಡ ತೊಟ್ಟು. ಲಾಸ್ಟ್ನೇ 2 ಏನೇನೋ ಮಾಡಿದೆ ನಾ ವಿಷಯ. ಬಾಕಿ ಸಬ್ ಫುಲ್ ಕಂಪ್ಲೀಟ್. ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಕೈತಿ. ಅಂಡ್ 12 ತಿಂಗಳಿನಾಗಿಂದ ಬರೀ 8 ತಿಂಗಳ ಮಟ್ಟ ಕರೆಕ್ಟ್ ಆತಂದ್ರು ಸಾಕ್ರಿಪ್ಪ ನಂಗೆ ನಡೀತೈತಿ. ಒಂದು ನೆಗೆಟಿವಿಟಿ ಮಾತಾಡ್ಬೇಡಿ. ಸರ್ 26 ಸಬ್ಕಿ ಫಾಡ್ ಕೆ ರख देंगे.
ವೆರಿ ಬಿಗ್ ಕಮ್ ಬ್ಯಾಕ್, ಪರ್ಸನಲ್ ಕಮ್ ಬ್ಯಾಕ್ ಇದೆ ಎಲ್ಲಾರ್ದು. ಅಂಡ್ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ನಾಗ ಎಲ್ಲರೂ ಸ್ಟೋರಿ ಆಗ್ತಿರ್ತಿದ್ರು ಗೊತ್ತಾ, 2026 ವಿಲ್ ಬಿ ಮೈನ್, 2025 ವಿಲ್ ಬಿ ಮೈನ್ ಅಂತ. 2025 ಇಷ್ಟು ಜನ ಅದಂತೂ ಹರಿದು 12 ಆಗೈತಂದ್ರೆ ಯಾರು ಹೇಳವಲ್ರಿ. 2026 ವಿಲ್ ಬಿ ಮೈನ್ ಅಂತ, ಇನ್ಕ್ಲೂಡಿಂಗ್ ಮೀ. 2024 ಮುಗಿಗೊಡ್ದು ಅನ್ನತ್ತಿದ್ದೇನ, 2025 ವಿಲ್ ಬಿ ಮೈನ್ ಅಂತ. ಭಾಳ ಹರಿದು 12 ಆಗೈತ್ರಿಪ್ಪ ಈ ವರ್ಷ ಅಂಕ್ರಿ. ಭಾಳ ಅಂದ್ರೆ ಭಾಳ ದಿಸ್ ಇಯರ್ ವಾಸ್ ನಾಟ್ ಎಟ್ ಆಲ್ ಗುಡ್. ಭಾಳ ಅಂದ್ರೆ ಭಾಳ ಪೇಷನ್ಸ್ ಇಂಗ್ಲಿಷ್ ಇಸ್ ಓನ್ಲಿ ನಾಟ್ ಕಮಿಂಗ್. ಪೇಷನ್ಸ್ ಟೆಸ್ಟ್ ಮಾಡೈತೆ ನಂದೆ. ಹಡ್ಡಿ ಟೂಟೆ, ದಿಲ್ ಟೂಟೆ, ಬಹುತ್ ಕುಚ್ ಆತೋ, ಇಸಿಲಿಯೇ 2026 ವಿಲ್ ಬಿ ಮೈನ್ ಅಂತ ಅನ್ನತಿಲ್ಲ. ಕರೆ ಬೆಸ್ಟ್ ಇರ್ತೈತಿ. ಅನ್ನತಿಲ್ಲ, ಕರೆ ಬೆಸ್ಟ್ ಇರ್ತೈತಿ. ಬಾಯ್ ಬಾಯ್. ಸಿಗ್ತೇ ನಿಮಗ ನೆಕ್ಸ್ಟ್ ವ್ಲಾಗ್ ನಾಗ. ಅಲ್ಲಿ ಮಟ ಸ್ಟೇ ಸಿದ್ ಬೇಗಿ ಚಂದ ಗೆಟ್ ರಿಚ್. ಬೈ Bye, ಬೈ. bye. ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್. ಹ್ಯಾಪಿ ನ್ಯೂ ಇಯರ್ ಟು ಮೈ ಕ್ರಶ್ ಆಲ್ಸೋ. ಮೈ ಕ್ರಶ್ ಏನ್ ನೀ ತೋರಿಸ್ಬೇಡಪ್ಪ. ಹ್ಯಾಪಿ ನ್ಯೂ ಇಯರ್ ಟು ಮೈ ಕ್ರಶ್ ಅಂಡ್ ಕ್ರಶ್ ಫ್ಯಾಮಿಲಿ.